ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ನಮ್ಮ ಹಿರಿಯ ವಕೀಲರು ಇವತ್ತು ನಮ್ಮ ಕೋರ್ಟ್ನ ಮ್ಯಾನರ್ಸ್ ಅಂದರೆ ಧರ್ಮವನ್ನು ಕಾನೂನಾತ್ಮಕವಾಗಿ ನಾವು ಯಾವ ರೀತಿ ತೊಗೊಂಡು ಹೋಗಬೇಕು, ಕೇಸ್ ಗೆಲ್ಲೋದು ಮುಖ್ಯ ಅಲ್ಲ, ಕೇಸ್ನ ಯಾವ ರೀತಿ ಗೆಲ್ಲಬೇಕು ಅನ್ನೋ ಎಲ್ಲ ವಿಚಾರಗಳನ್ನ ಸುಮಾರು 1.5 ತಾಸು ಭಾಳಷ್ಟು ಸುದೀರ್ಘವಾಗಿ ನಮ್ಮ ಯುವ ವಕೀಲರಿಗೆ ಒಳಿತಾಗಬೇಕು. ಇವತ್ತು ತುಂಬ ಜನ ಈ ಒಂದು ವೃತ್ತಿಯನ್ನು ಆಯ್ಕೊಂಡು ಬರ್ತಾ ಇದ್ದಾರೆ. ಅವರೆಲ್ಲರೂ ಸಹ ಸಮಾಜದಲ್ಲಿ ಭಾಳಷ್ಟು ಜವಾಬ್ದಾರಿ ವಕೀಲರ ಮೇಲಿದೆ. ತಮ್ಮ ಜವಾಬ್ದಾರಿಯನ್ನು ನಿಲ್ಲಿಸ್ಬೇಕಾದ್ರೆ ಜವಾಬ್ದಾರಿಯಿಂದ ಒರೆಸ್ಕೋಬೇಕು. ಕೇಸ್ ಗೆಲ್ಲೋದು ಒಂದು ಕಡೆ ಆದರೆ ತಮ್ಮ ಜವಾಬ್ದಾರಿಗಳು ಎಷ್ಟಿದೆ ಅನ್ನೋದನ್ನ ಭಾಳ ಸುದೀರ್ಘವಾಗಿ ನಮ್ಮ ಗೌರವಾನ್ವಿತ ಹಿರಿಯ ಪದಾಂಕಿತ ನ್ಯಾಯವಾದಿಯಂಥ ರಾಘವನ್ ಸಾಹೇಬರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯುವ ವಕೀಲರಿಗೆ ಪ್ರೇರಣೆ ನೀಡಿದ್ದಾರೆ. ಅವರಿಗೆ ನಾನು ಸಾಹಿತ್ಯ ಕೂಟದ ಪರವಾಗಿ ಮತ್ತೊಮ್ಮೆ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಲಾಯರ್ ಆಗ್ಬೇಕು, ಒಳ್ಳೆ ಲಾಯರ್ ಆಗ್ಬೇಕಾದ್ರೆ ಸಾಹಿತ್ಯ ಓದಬೇಕು. ಬರೀ ಕಾನೂನು ಓದಿದ್ರೆ, ಬರೀ ನಾನು ಸಿವಿಲ್ ಪ್ರೊಸೀಜರ್ ಓದಿದೆ, ಎವಿಡೆನ್ಸ್ ಆಕ್ಟ್ ಓದಿದೆ, ಕಾಂಟ್ರಾಕ್ಟ್ ಆಕ್ಟ್ ಓದಿದೆ, ಏನೂ ಪ್ರಯೋಜನ ಇಲ್ಲ. ದುಡ್ಡು ಮಾಡ್ಕೋಬೋದು, ಅದಕ್ಕೇನು ತೊಂದರೆನೇ ಇಲ್ಲ ಈ ಪ್ರೊಫೆಷನಲ್ಲಿ. ಬಟ್ ನೀವು ಒಳ್ಳೆ ಲಾಯರ್ ಆಗ್ಬೇಕಾ, ಸಾಹಿತ್ಯ ಓದಿ. ಯಾವ ಸಾಹಿತ್ಯನಾದ್ರೂ ಓದಿ, ಕನ್ನಡನೂ ಓದಿ ಅಥವಾ ಇಂಗ್ಲೀಷ್ ಓದಿ ಅಥವಾ ಬೇರೆ ಲ್ಯಾಂಗ್ವೇಜಲ್ಲಿ ಓದಿ. ಎಲ್ಲ ಭಾಷೆಯಲ್ಲೂ ಒಳ್ಳೊಳ್ಳೆ ಸಾಹಿತ್ಯ ಇದೆ. ಇದೇ ಆಗಬೇಕು ಅದೇ ಆಗಬೇಕು ಅಂತ ಏನೂ ಇಲ್ಲ. ಈಗ ಸಾಹಿತ್ಯ ಕೊಟ್ಟರೆ ಅದೇ ಇರೋದು. ನೋಡಿ, ಅಲ್ಲಿ ನಾನು ಅದೇ ನೋಡ್ತಾ ಇದ್ದೆ, ಅಲ್ಲಿ ನಮ್ಮ ಚೇಂಬರ್ಸಲ್ಲಿ ಎಲ್ಲ ದೊಡ್ಡ ದೊಡ್ಡ ಸಾಹಿತಿಗಳು ಫೋಟೋ ಎಲ್ಲ ಹಾಕಿದ್ದಾರೆ. ಇಟ್ಸ್ ಎನ್ ಇನ್ಸ್ಪಿರೇಷನ್. ಅರೆ, ಎಂತೆಂಥ ದಿಗಂತರವರು. ಅಟ್ಲೀಸ್ಟ್ ಅಂಥವ್ರು ಇದ್ದಾರೆ ಅಂತನಾದ್ರೂ ಗಮನ ಬರುತ್ತೋ, ಅದೇ ನಮ್ಮ ಲಿಟ್ರರಿ. ನಾನು KG ರಾಘವನ್ ಅಂತ. ನಾನು ಹಿರಿಯ ವಕೀಲ, ಬೆಂಗಳೂರಲ್ಲಿ. ಈಗ 50 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸುಮಾರು 4ನೇ ಕಾರ್ಯಕ್ರಮ, ಅನುಭವ ಬರ್ತ ಕಾರ್ಯಕ್ರಮ ಬೆಂಗಳೂರು ವಕೀಲರು ಸಾಹಿತ್ಯ ಕೂಟದ ವತಿಯಿಂದ ಮಾಡ್ತಿರೋದು ನಮಗೆಲ್ಲ ಹೆಮ್ಮೆಯಾದ ವಿಷಯ. ನೋಡಿ, ಇಂಥ ಪದಾಂಕಿತ ಹಿರಿಯ ವಕೀಲರು ಕರ್ನಾಟಕ ಉಚ್ಚ ನ್ಯಾಯಾಲಯ ಬಂದು ಅವ್ರದ್ದು ಒಂದು ಅದ್ಭುತವಾದಂಥ ಸಮಯ, ಅಥವಾ ಅದನ್ನು ಏನಂತೀವಿ ನಾವು, ಅವ್ರಿಗೆ ಕ್ಲೈಂಟ್ ಕಾಯ್ತಾ ಇರ್ತಾರೆ. ಅಂಥ ಸಮಯವನ್ನು ನಮ್ಮ ಬೆಂಗಳೂರು ವಕೀಲರು ಸಾಹಿತ್ಯ ಕೂಟಕ್ಕೆ ಕೊಡೋದ್ರ ಜೊತೆಗೆ ಕಿರಿಯ ವಕೀಲರಿಗೆ ತುಂಬ ಪ್ರಾಮುಖ್ಯತೆ ಆಗಿದೆ ಅಂತೇಳಿ ಅವ್ರು ತಿಳ್ಕೊಂಡು ನಾವು ಅವರನ್ನು ನಮ್ಮ ಕರೆಗೆ ಹೋಗ್ಬಿಟ್ಟು ಅವ್ರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು ನಮ್ಮೆಲ್ಲರ ಸುಕೃತ ಅಂತ ನಾನು ಭಾವಿಸ್ತೀನಿ. ಹಾಗೆ ಇವತ್ತೇನು ವಿಷಯ, ನ್ಯಾಯಾಲಯದ ಶಿಷ್ಟಾಚಾರ ಹಾಗೂ ನಡವಳಿಕೆಯ ಬಗ್ಗೆ ಹಿರಿಯ ಪದಾಂಕಿತ ವಕೀಲರಾದಂಥ ಶ್ರೀಯುತ KG ರಾಘವನ್ ಸರ್ ಏನು ಅವರ ಅನುಭವಗಳನ್ನ ಹಂಚ್ಕೊಂಡ್ರು. ನಿಜವಾಗ್ಲೂ ನೋಡಿ, ಕಾನೂನು ಧರ್ಮದಿಂದ ಹುಟ್ಟಿತು ಅಂತ ನಮ್ಮ ಬ್ಯಾಂಡ್ ಕಟ್ತೀವಿ. ನಮಗೆಷ್ಟೋ 10, 15, 20 ವರ್ಷ ನಾವು ಪ್ರಾಕ್ಟೀಸ್ ಮಾಡ್ತಿರ್ತೀವಿ. ನಾವು ಯಾಕೆ ಬ್ಯಾಂಡ್ ಕಟ್ತೀವಿ ಅಂತ ಗೊತ್ತಿರಲ್ಲ. ಎಷ್ಟೋ ಜನಕ್ಕೆ ಬಾರ್ ಕೌನ್ಸಿಲ್ ಅಂದರೆ ಗೊತ್ತಿಲ್ಲ. ಇವತ್ತಿನೆಷ್ಟೋ ವಕೀಲರುಗಳಿಗೆ ಗೊತ್ತಿರಲ್ಲ. ಅದು ತಿಳ್ಕೊಬೇಕು ಅನ್ನೋದು ಆ ಪ್ರಾಮುಖ್ಯತೆ. ನೋಡಿ, ಎಷ್ಟೋ ವಿಷಯಗಳು ಲಿಖಿತವಾಗಿಲ್ಲ, ಅಂಥದ್ರಲ್ಲಿ ಮೌಖಿಕವಾಗಿ ಅವರು ತಿಳಿಸ್ಕೊಡುವಾಗ ನಮ್ಮಂಥ ಕಿರಿಯ ವಕೀಲರಿಗೆ ಮತ್ತು ಕಿರಿಯ ವಕೀಲರು ಹಿರಿಯ ವಕೀಲರ ಮಧ್ಯೆ ಇರಬೇಕಾದ ಸಂಬಂಧಗಳು, ಕೊಡಬೇಕಾದಂಥ ಗೌರವಗಳು ಮತ್ತು ನ್ಯಾಯಾಲಯದಲ್ಲಿ ನಾವು ನಡ್ಕೋಬೇಕಾಗಿರುವಂಥ ಒಂದು ಘನತೆಗೆ ತಕ್ಕಂತೆ ನಡ್ಕೋಬೇಕು ಅನ್ನೋದು, ಮತ್ತು ನ್ಯಾಯಾಲಯದ ಪ್ರಾಮುಖ್ಯತೆಯನ್ನು ತಿಳ್ಕೊಂಡು ನಾವು ನಮ್ಮ ವೃತ್ತಿಯನ್ನು ನಾವು ನಡೆಸಿದಾಗ ಅದಕ್ಕೆ ಒಂದು ಒಳ್ಳೆಯ ಪ್ರಾಮುಖ್ಯತೆ ಸಿಗುತ್ತೆ ಅಂತ ಅನ್ನೋ ವಿಷಯನ ತುಂಬ ದೀರ್ಘವಾಗಿ ಚರ್ಚೆ ಮಾಡಿ ನಮ್ಮಗಳ ಮಧ್ಯೆ ಬಂದು ಮಾಡಿಕೊಟ್ಟಂಥ ಹಿರಿಯ ವಕೀಲರಿಗೆ ನಿಜವಾಗ್ಲೂ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೂ ನಮ್ಮ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದ ಒಂದು ಗರಿಮೆ ಅಂತ ಕೂಡ ನಾನು ಭಾವಿಸ್ತೀನಿ ಈ ಸಂದರ್ಭದಲ್ಲಿ.